ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2009ರಲ್ಲಿ ನಡೆದ ಪುಲ್ವಾಮಾ ದಾಳಿಯಲ್ಲಿ ಮರಣ ಹೊಂದಿದ ಯೋಧರಿಗೆ ಜಗಳೂರು ತಾಲೂಕು ವಿವಿಧ ಸಂಘಟನೆ ಪದಾಧಿಕಾರಿಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮುಂಬತ್ತಿ ಬೆಳಕಿನೊಂದಿಗೆ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷರಾದ ಮರಿನಳ್ಳಿ ಬಸವರಾಜ್, ವಕೀಲರಾದ ಸಣ್ಣೋಬಯ್ಯ, ಮುಖಂಡ ಭರತ್ ಕೆ ಓಬಣ್ಣ, ಮುಖಂಡ ನಾಗಲಿಂಗಪ್ಪ, ಸತೀಶ್, ಮಹಾಲಿಂಗಪ್ಪ ಸೇರಿದಂತೆ ಮುಂತಾದ ಪದಾಧಿಕಾರಿಗಳು, ವಿವಿಧ ಸಂಘಟನೆ ಮುಖಂಡರುಗಳು ಹಾಜರಿದ್ದರು. ಭಾರತದ ಇತಿಹಾಸದಲ್ಲೇ, ವಿಶ್ವದ ಇತಿಹಾಸದಲ್ಲೇ ಒಂದು ಕರಾಳ ಛಾಯೆಯನ್ನು ಮೂಡಿರ್ತಕ್ಕಂಥ ಒಂದು ದಿವಸ. ಇಡೀ ದೇಶವೇ ಅಲ್ಲ, ಇಡೀ ವಿಶ್ವವೇ ಭಾಳ ದುರದೃಷ್ಟಕರ ಸಂಗತಿ. ಏಕೆಂದರೆ ದೇಶ ಕಾಯುವಂಥವ್ರು ಅವ್ರಿಗೆ ರಕ್ಷಣೆ ಬೇಕಾಗಿತ್ತು. ಅಂದಿನ ಸರ್ಕಾರ ರಕ್ಷಣೆ ಸ್ವಲ್ಪ ಕೊಟ್ಟಿದ್ದರೆ, ಅವತ್ತು ಮುಂಜಾಗ್ರತೆ ವಹಿಸಿದರೆ, ಅವತ್ತಿನ ನಾವು ಏನು ಕ್ರಮಗಳನ್ನು ತಗೊಂಡಿದ್ರೆ ಇಂಥ ದುರಂತ ನಡೀತಿರಲಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಯಾಕಂದರೆ ನಾವು ಯಾವ್ಯಾವುದಕ್ಕೂ ನಾವು ಕೋಟಿಗಟ್ಟಲೆ, ಸಾವಿರಾರು ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ. ಅಂಥದ್ರಲ್ಲಿ ನಾವು ಅದನ್ನು ಅವತ್ತು ಆ ದಿನ ನಾವು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ರೆ ಇಂಥ ಒಂದು ಘಟನೆ ನಡೀತಿರಲಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಈ ದೇಶದಲ್ಲಿ ಕೃಷಿಕಾಯಿಯಾಗಿ ಈ ದೇಶದ ಬೆನ್ನೆಲುಬು, ಈ ದೇಶದ ರಕ್ಷಣೆಯೂ ಕೂಡ ಸೈನಿಕರು ಕೂಡ ಅವರು ನಮ್ಮ ದೇಶದ ಬೆನ್ನೆಲುಬು. ಅಂಥವ್ರಿಗೆ ನಾವು ರಕ್ಷಣೆ ಮತ್ತು ಅವರಿಗೆ ಮುಂದೆ ಏನು ನಡೀತಕ್ಕಂಥ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥ ನಮ್ಮ ಸರ್ಕಾರದ ಕರ್ತವ್ಯ. ಅವರಿಗೆ ರಕ್ಷಣೆಯನ್ನು ಕೊಡಬೇಕು. ಹಾಗಾಗಿ ಅವರ ಕುಟುಂಬದವರಿಗೂ ಆ ನೋವನ್ನು ಉಳಿಸುವಂಥ ಶಕ್ತಿ ದೇವರು ಕರುಣಿಸಲಿ. ಹಾಗೂ ಅವರಿಗೆ ಗೌರವವನ್ನು ನಾವು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮ ನನಗೂ ಕೂಡ ಮಾಡಲ್ಲ ನನ್ನ ಮಾತುಗಳು. ಇವತ್ತು ಕರಾಳ ದಿನ, ದೇಶದ ವ್ಯವಸ್ಥೆಯಲ್ಲೇ ಕರಾಳ ದಿನ ಇತ್ತು. ಅದನ್ನು ಯಾರೂ ಹೇಳಲ್ಲ, ಸತ್ಯನ ಯಾರೂ ಹೇಳಲ್ಲ. ನಾನು ಸತ್ಯನೇ ಏನನ್ನ ಬರ್ಬೇಕು ಅದ್ರ ಬಗ್ಗೆ ಪುಲ್ವಾಮಾ ದಾಳಿ ಆಯಿತು, ಹೇಗಾಯಿತು, ಯಾರು ಸತ್ತು, ಯಾಕೆ ಅದ್ರ ಬಗ್ಗೆ ಇವತ್ತು ಸಹ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಇನ್ನೂ ಚರ್ಚೆ ಇಲ್ಲ ಅಲ್ರಿ. ಅಲ್ಲಿ ಒಂದು ಸ್ವಲ್ಪ ಹೋಗ್ತಕ್ಕಂಥ ದಾರಿಗೆ ಪ್ರಿಕಾಷನರಿ ಇಷ್ಟು ಸಾಯ್ತಾ ಇದ್ದಾರೆ ಅಂತಂದರೆ ಇದು ವ್ಯವಸ್ಥೆ ಏನಿದೆ? ನಾವಲ್ಲಿ ಇಷ್ಟು ಜನ ಇದ್ದೀವಿ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದರೆ ಆಂತರಿಕವಲ್ಲ, ಈ ವ್ಯವಸ್ಥೆ ಒಳಗೆ ನಾವು ಇಷ್ಟು ಜನ ಇದು ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳಿದ್ದಾವೆ. ನಾನೊಂದು ಪಕ್ಷ, ಜಾತಿ, ಧರ್ಮ ಬೇಕಾಗಿಲ್ಲ. ನನಗೆ ಒಂದು ಮನುಷ್ಯನ ಧರ್ಮ, ನನ್ನ ಜಾತಿ ಏನು, ಮಾನವೀಯತೆ, ಮನುಷ್ಯತ್ವ, ಇವತ್ತು ದೇಶ ಕಾಪಾಡ್ತಕ್ಕಂಥ ಇವರೆಲ್ಲರೂ ಬದುಕ್ತಾರೆ. ಇದು ವ್ಯವಸ್ಥೆ ಯಾರು ಕರಾಳರು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಹೌದಾ? ನಾವೆಲ್ಲ ಇವತ್ತು ಇಲ್ಲಿ ಸದೃಢವಾಗಿ ನಂಬಿಕೆಯಿಂದ ಜೀವನ ಮಾಡ್ತಾಯಿದ್ವು ಅಂದರೆ ಯಾರು ಕಾರಣ? ದೇಶದಲ್ಲಿ ಕಾಯ್ತಕ್ಕಂಥ ಯೋಧರು ಯಾರ್ಯಾರು ಇದ್ದಾರೆ? ಇವತ್ತು ಕೂಲಿ ಕಾರ್ಮಿಕರು, ಬಡವರು, ಅವರು ಮಾತ್ರ ಹೋಗಿರೋ ಸೈನಿಕರು. ಶ್ರೀಮಂತರ ಮಕ್ಕಳು ಯಾರೂ ಹೋಗಿಲ್ಲ, ಬಲಾಢ್ಯರು ಯಾರೂ ಹೋಗಿಲ್ಲ ಸೈನ್ಯ ಕಾಯಕ್ಕೆ. ಅವರು ಸಾಯ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಅದನ್ನು ವ್ಯವಸ್ಥೆ ಏನು ಮಾಡ್ತಾ ಇದೆ? ಇದ್ರ ಬಗ್ಗೆ ಯಾವುದಾದ್ರೂ ಒಂದು ಮಾಧ್ಯಮ, ಇವತ್ತು ಮಾಧ್ಯಮಗಳು ಈ ದೇಶದ ವ್ಯವಸ್ಥೆಯನ್ನು ಅಧಪತನ ಮಾಡ್ತಾ ಇದ್ದಾವೆ. ಅದು ದೃಶ್ಯ ಮಾಧ್ಯಮಗಳು. ನನ್ನ ಗಂಟಾಘೋಷಣವಾಗಿ ಕರ್ತಿದ್ದೆ, ಭಾಳ ನೋವಾಗ್ತಾ ಇದೆ. ಇವತ್ತು ಈ ದೇಶಕ್ಕೆ ಇಟ್ಕೊಂಡಂಥ ಕಂಟಕ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಪುಲ್ವಾಮಾ ದಾಳಿ ಆಗಿರ್ತಕ್ಕಂಥದ್ದು ಸತ್ಯನ ಹೊರಗಿಡಬೇಕು. ನಾವು ಸಾಯ್ಬೋದು, ನಮ್ಮ ವಿಚಾರಗಳು ಸಾಯ್ಬಾರ್ದು. ವಿಚಾರಗಳು ಸಾಯೋದಾದರೆ, ಅವನ ವಿಚಾರಗಳು ಸಾಯೋದಾದರೆ ಆತನ ವಿಚಾರಗಳು ಶಾಶ್ವತ ಅಲ್ಲ, ಅವನ ಅಭಿಪ್ರಾಯನೇ ಅಲ್ಲ. ವಿಚಾರಗಳು ಸಾಯಬಾರ್ದು. ವಿಚಾರಗಳು ಸಾಯೋದಾದರೆ ಅವು ವಿಚಾರಗಳಲ್ಲ, ನಗ್ನ ಸತ್ಯಗಳು. ಇಷ್ಟೊಂದು ಕರಾಳವಾಗಿ ನಾವೆಲ್ಲವೂ ಯೋಚನೆ ಮಾಡಿ